नाज़रीन आदाब, एवन टीवी में आप तमाम का खैर मकदम है। सेंट्रल आर्म्ड पुलिस फोर्सेस एंड एक्स सर्विसमैन वेलफेयर एसोसिएशन रायचूर की जानिब से आज पुलवामा शहीद दिवस मनाया गया और पुलवामा अटैक में शहीद हुए शहीदों को श्रद्धांजलि पेश की गई। इस सिलसिले में रायचूर शहर के बसवेश्वर सर्कल से एक्स सर्विसमैन और दीगर ने एक रैली निकाली जो कि अम्बेडकर सर्कल पहुंची, जहां पर अम्बेडकर के मुजस्समे की गुलपोशी की गई। बादशाह ये रैली महात्मा गांधी स्टेडियम पहुंची। इस मौके पर सेंट्रल आर्म्ड पुलिस फोर्सेस एक्स सर्विसमैन वेलफेयर एसोसिएशन रायचूर के प्रेसिडेंट कृष्णमूर्ति, ऑनररी प्रेसिडेंट एस मल्लैया, आल कर्नाटका एक्स सर्विसमैन एसोसिएशन के प्रेसिडेंट चन्नारेड्डी, बसवराज नायक, सलीम हुसैन, रशीद बेग, शरण बसवा, अली मलबार, हनुमंतु नस्लापुर, जंगलप्पा, ओबलेश, सैयद अहमद तिप्पण्णा, रंगनगौड़ा तिप्पण्णा, नरसिंहलू, आर तिಮ್ಮಯ್ಯ, अब्दुल खादर और दीगर भी मौजूद थे। ನಾವು ಇವತ್ತು ಇಲ್ಲಿ ಕೂಡಿರೋ ಕಾರಣ ಏನಪ್ಪಾ ಅಂದ್ರೆ ಫೆಬ್ರವರಿ 2019 14ನೇ ತಾರೀಕಿಗೆ ನಮ್ಮ CRPF ಯೋಧರು ಜಮ್ಮು ಮತ್ತು ಕಾಶ್ಮೀರದ ಹೈವೇಯಲ್ಲಿ ಹೋಗುತ್ತಿರುವ ಹಾಗೆ ಒಂದು ಆತಂಕವಾದಿಗಳು ಒಂದು ಕೃತ್ಯವನ್ನು ನೆರವೇರಿಸಿದರು. ಅಂದು ನಮ್ಮ 44 ಯೋಧರು ಹುತಾತ್ಮರಾಗಿದ್ದರು. ಆ ದಿನವನ್ನು ಸ್ಮರಿಸುವ ಸಲುವಾಗಿ ಇವತ್ತು ನಾವು 14 ಫೆಬ್ರವರಿ 2026 ನಾವಿಲ್ಲಿ ಎಲ್ಲರೂ ಕೂಡಿದ್ದೀವಿ. ಎಲ್ಲರೂ ನಾವಿಲ್ಲಿ ಮಾಜಿ ಸೈನಿಕರಲ್ಲಿ ಕೂಡಿದ್ದೀವಿ. ಇಲ್ಲಿ ಒಂದು CRPF ಯೋಧರಿಗೆ ಏನೋ ಅವತ್ತು ಹುತಾತ್ಮರಾಗಿದ್ದಾರೆ, ಅವರ ಆತ್ಮಕ್ಕೆ ಸಿಗಲಿ, ಶಾಂತಿ ಸಿಗಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥಿಸ್ತೀವಿ. ಇದೇ ತರ ನಮ್ಮ ಯೋಧರಿಗೆ ಒಂದು ಸನ್ಮಾನ ನೀಡಬೇಕಂದ್ರೆ ಅವರ ಪುಣ್ಯ ಸ್ಮರಣೆ ದಿನ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಚೆನ್ನಾಗಿ ಏಕತ್ರಿತರಾಗಿದ್ದಾರೆ. ಇದರಿಂದ ತುಂಬಾ ಒಂದು ಒಳ್ಳೆ ಏಕತೆ ಅಂತ ಕಾಣ್ತಾ ಇದೆ. ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆ ಇದೆ ಅಂತೇಳಿ ಹೇಳ್ತೀವಿ ನಾವೆಲ್ಲರೂ. ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆ ಇದೆ. ಹಲವು ಧರ್ಮಗಳು, ಜಾತಿಗಳು, ಪಂಗಡಗಳು ಇದ್ದು ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಯಾವಾಗ ಬರಬಹುದಪ್ಪ ಅಂದ್ರೆ ಒಂದು ದೇಶದ ಮಾತು ಬಂದಾಗ ಮಾತ್ರ ಬರಬಹುದು ಅಂತೇಳಿ ಎಲ್ಲರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಕೂಡಬೇಕು. ನಮ್ಮ ಯೋಧರು ಹುತಾತ್ಮರಾದವರಿಗೆ ಅಂತವರಿಗೆ ಶಾಂತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಮೊಹಮ್ಮದ್ ಸಲೀಂ ಹುಸೇನ್ ಸರ್, ನಮಸ್ಕಾರಗಳು. ರಾಯಚೂರಿನ ಸಾರ್ವಜನಿಕರಿಗೂ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಸಶಸ್ತ್ರ ಮೀಸಲು ಪಡೆಯ ಯೋಧರ ಕಡೆಯಿಂದ ನಮಸ್ಕಾರಗಳು. ಇವತ್ತಿಗೆ 7 ವರ್ಷದ ಹಿಂದೆ ಇದೇ ದಿನ 14ರಂದು ಪುಲ್ವಾಮಾದಲ್ಲಿ ನಮ್ಮ CRPF ನ ಸುಮಾರು 78 ವೆಹಿಕಲ್ಗಳು ಕಾನ್ವೇದಲ್ಲಿ ಹೋಗ್ತಕ್ಕಂಥ ಟೈಮ್ನಲ್ಲಿ ಆತಂಕವಾದಿಗಳು ಜೈಸೆ ಮೊಹಮ್ಮದ್ ಇವರ ಒಂದು ಸಂಘಟನೆಯ ಆತಂಕವಾದಿ ಏನಪ್ಪ ಅಂದ್ರೆ ಬಾರೂದ್ ಇರ್ತಕ್ಕಂಥ ಒಂದು ತನ್ನ ಕಾರಿನಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಕಾನ್ವೇಲಿಂದ ಹೋಗ್ತಕ್ಕಂಥ ನಮ್ಮ ಟ್ರಕ್ಗೆ ಆ ಒಂದು ತನ್ನ ಕಾರನ್ನು ನುಸುಳಿ ಆ ಒಂದು ನಮ್ಮ ವೆಹಿಕಲ್ ನಲ್ಲಿ ಇರ್ತಕ್ಕಂಥ ಸುಮಾರು 40 ಜನ ವೀರ ಯೋಧರು ಏನಪ್ಪ ಅಂದ್ರೆ ಈ ಒಂದು ಭಾರತದ ಮಾತಿಗೆ ಪ್ರಾಣತ್ಯಾಗವನ್ನು ಮಾಡಿರ್ತಾರೆ. ಆ ಒಂದು ಪ್ರಾಣತ್ಯಾಗವನ್ನು ಮಾಡಿರ್ತಕ್ಕಂಥ ವೀರ ಯೋಧರ ನಮನಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಯಚೂರಿನಲ್ಲಿ ನಮ್ಮ ಶ್ರೀ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಮೌನ ಮೆರವಣಿಗೆಯನ್ನು ಮಾಡಿಕೊಂಡು ಆ ಒಂದು ಹುತಾತ್ಮರಾಗಿರ್ತಕ್ಕಂಥ ಈ ಒಂದು ಪುಲ್ವಾಮಾ ಆಗಿರಬಹುದು, 1962, 65, 1971, 1999 ಈ ಒಂದು ಯುದ್ಧದಲ್ಲಿ ಮಡಿದಿರ್ತಕ್ಕಂಥ ಮಹಾ ಯೋಧರುಗಳಿಗೆ ಅವರ ಕುಟುಂಬಕ್ಕೆ ದೇವರು ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ವೀರ ಯೋಧರಿಗೆ ಏನಪ್ಪಾ ಅಂತಂದ್ರೆ ಆ ದೇವರು ಸದ್ಗತಿಯನ್ನು ಪ್ರಾಪ್ತಿ ಮಾಡಲೆಂದು ನಾವೆಲ್ಲ ಇವತ್ತು ಕಾರಣ ನಮ್ಮ ರಾಯಚೂರಿನ ಎಲ್ಲ ಮಾಜಿ ಸೈನಿಕರು, ಮಾಜಿ ಯೋಧರುಗಳು ಏನಂತಂದ್ರೆ ಇವತ್ತು ಅವರಿಗೆ ಪುಷ್ಪ ನಮನವನ್ನು ಮಾಡುತ್ತಿದ್ದೇವೆ. ಇಲ್ಲಿಂದ ಮತ್ತೆ ಪುನಃ ನಾವು ಮಹಾತ್ಮ ಗಾಂಧೀಜಿಯ ಪುತ್ಥಳಿಯವರಿಗೆ ಅಲ್ಲಿ ಒಂದು 2 ನಿಮಿಷದ ಮೌನಾಚರಣೆಯನ್ನು ಮಾಡಿ ಆ ಒಂದು ಹುತಾತ್ಮ ಯೋಧರುಗಳಿಗೆ ಏನಪ್ಪ ಅಂದ್ರೆ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ. ಆದರೆ ನಮ್ಮ ರಾಯಚೂರಿನ ಜನರು ಏನಪ್ಪ ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ದು ಸಹ ನಮ್ಮ ಮಾಜಿ ಯೋಧರಿಗಾಗಿರ್ಬೋದು, ಮಾಜಿ ಸೈನಿಕರಿಗಾಗಿರ್ಬೋದು ಯಾವುದೇ ಒಂದು ಪ್ರತಿಫಲವನ್ನು ನೀಡದೆ ನಮ್ಮನ್ನು ಯಾವುದೇ ಒಂದು ಪರಿಗಣನೆಗೆ ತೆಗೆದುಕೊಳ್ಳಿರ್ತಕ್ಕಂಥ ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಆ ಒಂದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ನಮಗೆ ಯಾವುದೇ ಒಂದು ಇಲ್ಲಿವರೆಗೂ ಸುಮಾರು 76 ವರ್ಷದಿಂದ ಇವತ್ತಿನವರೆಗೂ ನಮಗೆ ಯಾವುದೇ ಒಂದು ದೊರೆತಕ್ಕಂಥ ಸೌಲಭ್ಯಗಳನ್ನು ಸಿಗದೇ ಇರತಕ್ಕಂಥ ಒಂದು ಮಾಜಿ ಸೈನಿಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ತಾವೆಲ್ಲರೂ ಈ ಒಂದು ಮಾಧ್ಯಮದ ಮುಖಾಂತರವಾಗಿರ್ಬೋದು, ಪ್ರಿಂಟ್ ಮೀಡಿಯಾದ ಮುಖಾಂತರವಾಗಿರ್ಬೋದು ಜಿಲ್ಲಾಡಳಿತಕ್ಕೂ ಹಾಗೂ ಈ ಒಂದು ರಾಜಕಾರಣಿಗಳಿಗೆ ಏನಪ್ಪ ಅಂದ್ರೆ ನಮ್ಮ ಅಳಲುಗಳನ್ನು ತಾವು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಆ ಒಂದು ಸ್ಪಂದನೆ ಕಾರ್ಯಕ್ರಮ ಆಗುತ್ತದೆ ಅಂತಕ್ಕಂಥದ್ದು ನಾವು ಎಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ತಮ್ಮಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಂಧವರಿಗೆ ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ 2019ರಲ್ಲಿ ಇದೇ 14 ಫೆಬ್ರವರಿಗೆ ನಮ್ಮ CRPF ಕಾನ್ವಾಯ್ ಮೇಲೆ ಹುತಾತ್ಮರಾದಂಥ 40 ಮಂದಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿ ನಾವು ಶಾಂತಿಪೂರ್ವಕವಾಗಿ ಒಂದು ಅಲ್ಲಿ ರ್ಯಾಲಿ ಮಾಡಿರುತ್ತದೆ ಮತ್ತು ನಮ್ಮ ಯೋಧರುಗಳನ್ನು ಎಲ್ಲರೂ ಚೆನ್ನಾಗಿ ಬಂದು ಇದು ಮಾಡಿರ್ತಾರೆ ಎಂದು
ಎಲ್ಲ ಯೋಧರುಗಳು ಇವತ್ತಿನ ದಿವಸದಲ್ಲಿ ಅವರಿಗೆಲ್ಲ ಶ್ರದ್ಧಾಂಜಲಿ ಮುಖಾಂತರ ಹೂವಿನ ಹಾರ ಹಾಕಿ ನಾವು ಬಸವೇಶ್ವರ ಚೌಕಲ್ಲಿಂದ ಅಂಬೇಡ್ಕರ್ ಚೌಕದಿಂದ ಮಹಾತ್ಮ ಗಾಂಧಿ ಪುತ್ತಳಿಯಲ್ಲಿ ಹೋಗಿ ಅಲ್ಲಿ 2 ನಿಮಿಷ ಮೌನವನ್ನು ಇಟ್ಟು ನಾವು ನಮ್ಮಂತ ಯೋಧರುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಂದೇ ಈ ಒಂದೆರಡು ಮಾತುಗಳನ್ನು ಆಡ್ತೇನೆ. जय किसान, जय जवान, जय किसान। बोलो भारत माता की जय, बोलो भारत माता की जय, जय। मातरम मातरम जय अमर रहे अमर रहे अमर रहे अमर रहे अमर रहे अमर रहे जय किसान जय किसान जय किसान।